ಎಲ್ಲರಿಗೂ ನಮಸ್ಕಾರ. ಇದು ಮಂಕುತಿಮ್ಮನ ಕಗ್ಗದ 778ನೇ ಪದ್ಯ. ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ, ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ, ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸೃಷ್ಟಿ, ಕುಶಲ ಸಾಧನಗಳಿವು ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಪರಮಾತ್ಮನನ್ನು ಕಾಣಬೇಕು ಅಂತ ಅಂದರೆ ಕೆಲವೊಂದು ಸಾಧನಗಳು ನಿನಗೆ ಬೇಕು ಮನುಜ. ಆ ಸಾಧನಗಳ ಒಂದು ಅರಿವನ್ನು ಇಲ್ಲಿ ನಮಗೆ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಯಾವ ಸಾಧನಗಳು ಇದ್ದರೆ ನಾವು ಪರಮಾತ್ಮನನ್ನು ಕಾಣಬಹುದು ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ. ವಿಷಯ ಭೋಗ ವಿರಕ್ತಿ ಅಂದರೆ ಭೌತಿಕ ಸುಖಗಳಲ್ಲೇ ನಾವು ತಲ್ಲೀನರಾಗಿದ್ದರೆ ಆವಾಗ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಭೌತಿಕ ಸುಖಗಳಿಗೆ ಅಂಟಿಕೊಳ್ಳದೆ ಇರೋದು ಅದು ಒಂದು ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ವಿಶ್ವಲೀಲಾಸಕ್ತಿ ಅಂದರೆ ಪ್ರಪಂಚದ ಒಂದು ಲೀಲೆಗಳಲ್ಲಿ ಆಸಕ್ತನಾಗಿರೋದು, ಇಂಟ್ರೆಸ್ಟ್ ತಗೊಂಡು ಆ ಪ್ರಪಂಚದನ್ನು ನಾವು ನೋಡಿದಾಗ ಆ ಭಗವಂತನ ಒಂದು ಸೃಷ್ಟಿಯ ಅರಿವು ಆಗತ್ತೆ, ನಮಗೆ ಜ್ಞಾನವೂ ಬೆಳೆಯುತ್ತೆ. ಹಾಗಾಗಿ ಆ ಪ್ರಪಂಚದ ಲೀಲೆಗಳಲ್ಲಿ ನೀನು ಒಂದು ಆಸಕ್ತಿಯನ್ನು ತಗೋಬೇಕು ಪರಮಾತ್ಮನನ್ನು ಕಾಣಬೇಕಾದ್ರೆ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ಕೃಷಿಗೆ ಸಂತತ ದೀಕ್ಷೆ. ಕೃಷಿ ಅಂದರೆ ಇಲ್ಲಿ ಕೆಲಸ, ಒಂದು ಕಾರ್ಯವನ್ನು ಒಂದು ವ್ರತದ ತರಹ ನೀನು ಸತತವಾಗಿ ಮಾಡ್ತಾ ಇರಬೇಕು. ಅಂದರೆ ಕೆಲಸಗಳು ನಾವು ಮಾಡ್ತಾನೇ ಇರಬೇಕು ಜೀವನ ಪರ್ಯಂತ. ಅಯ್ಯೋ ನನಗೆ ವಯಸ್ಸಾಗೋಯ್ತು ನನಗಲ್ಲ, ಏನೋ ಒಂದು ಕೆಲಸಗಳು ನಾವು ಮಾಡ್ತಾನೇ ಇರ್ತೀವಿ, ಮಾಡ್ತಾನೇ ಇರಬೇಕು ಕೊನೆ ತನಕ ಅಂತ ಆ ಥರ ಒಂದು ನಮ್ಮ ಮನೋವೃತ್ತಿ ಇರಬೇಕು ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ವಿಫಲಕ್ಕೆ ತಿತೀಕ್ಷೆ ಅಂದರೆ ಯಾವಾಗ ನಮಗೆ ನಮ್ಮ ಕಾರ್ಯಗಳು ಫಲವನ್ನು ಕೊಡದೇ ಇದ್ದಾಗ ಒಂದು ಸಹನೆಯಿಂದ ತಾಳ್ಮೆಯಿಂದ ಇರಬೇಕು. ನಾವು ಪ್ರತಿಫಲಗಳನ್ನು ಇಟ್ಕೊಂಡೇ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಅಲ್ವಾ, ಹುಲು ಮಾನವನಾದರೂ ನಾವು. ಆದರೆ ಆ ಒಂದು ಮನೋಭಾವವಿಲ್ಲದೆ ಬಂದಿದ್ದೆಲ್ಲ ಸ್ವೀಕರಿಸೋ ಅಂಥದ್ದು, ಆ ಫಲ ಬರೋ ತನಕ ಒಂದು ತಾಳ್ಮೆಯಿಂದ ಸಹನೆಯಿಂದ ಇರೋದು, ಆ ಥರ ಇರಬೇಕು ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ವಿಷಮದಲ್ಲಿ ಸಮದೃಷ್ಟಿ ಅಂದರೆ ದುಃಖಗಳು ಆದಾಗ ಅದನ್ನು ಸುಖದಲ್ಲಿ ಹೇಗೆ ನೀನು ಖುಷಿಯಾಗಿರ್ತೀಯೋ ದುಃಖ ಬಂದಾಗ ಕುಗ್ಗದೆ ಸುಖ ದುಃಖಗಳನ್ನು ಒಂದು ಸಮವಾದ ದೃಷ್ಟಿಯಲ್ಲಿ ತೆಗೆದುಕೊಂಡಾಗ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳಿದ್ದೇ ಅವರಿಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅಂದರೆ ಸುಖ ದುಃಖಗಳನ್ನು ಯಾವ ಮನುಷ್ಯ ಸಮವಾಗಿ ತಗೊಳ್ಳೋ ಒಂದು ಹಂತಕ್ಕೆ ಬಂದಿರ್ತಾನೋ ಆಗ ಆ ಮನುಷ್ಯನಿಗೆ ಆ ಭಗವಂತನ ದರ್ಶನವಾಗಲಿಕ್ಕೆ ಅವನಿಗೆ ಸಾಧ್ಯ ಅನ್ನೋದು ಇಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ಹೇಳ್ತಾರೆ ವಿವಿಧಾತ್ಮ ಸಂಸೃಷ್ಟಿ ಅಂದರೆ ಈ ಸಕಲ ಜೀವಿಗಳು ಒಂದು ಬ್ರಹ್ಮನ ಸೃಷ್ಟಿ ಅಂತ, ಅದರಿಂದಾನೇ ಹುಟ್ಟಿದೆ, ಅದರಿಂದಾನೇ ನಡೆದುಕೊಂಡು ಹೋಗ್ತಾ ಇದೆ ಆ ಭಗವಂತನಿಂದಾನೇ ಅಂತ ತಿಳಿದುಕೊಂಡವರಿಗೆ ಆ ಪರಮಾತ್ಮನನ್ನು ಕಾಣಲು ಸಾಧ್ಯ. ಕುಶಲ ಸಾಧನಗಳಿವು. ಇದೆಲ್ಲ ಸಾಧನಗಳು ಮನುಜನಲ್ಲಿ ಇದ್ದರೆ ಆಗ ಅವನು ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ ಇದ್ದಾರೆ. ಯಾವುದಂತೆ ಅದೆಲ್ಲ ಒಂದು ಭೌತಿಕ ಸುಖಗಳಲ್ಲಿ ಜಾಸ್ತಿ ಅಂಟಿಕೊಳ್ಳದೆ ಇರೋದು, ವಿಶ್ವದ ಲೀಲೆಗಳಲ್ಲಿ ಆಸಕ್ತಿಯನ್ನು ಹೊಂದೋದು, ನಿರಂತರ ಕಾರ್ಯಗಳನ್ನು ಮಾಡಿಕೊಂಡು ಆ ಫಲ ಸಿಗೋ ತನಕ ಸಹನೆಯಿಂದ ಇರೋದು, ಮತ್ತು ಸುಖ ದುಃಖಗಳಲ್ಲಿ ಸಮನಾಗಿ ಇರೋದು, ಹಾಗೂ ಪ್ರತಿಯೊಂದು ಜೀವಿಯು ಆ ಭಗವಂತನ ಸೃಷ್ಟಿ ಅಂತ ತಿಳ್ಕೊಂಡು ಇದ್ದಾಗ ಆ ಭಗವಂತನನ್ನು ಕಾಣಲು ಸಾಧ್ಯ ಅನ್ನೋದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.